ಧ್ರುವ ಸರ್ಜಾ ಯೋಗಿ ಪ್ರೇಮ್ ಕಾಂಬಿನೇಷನ್ ನ ಕೇಡಿ ಸಿನಿಮಾ ಬಿಡುಗಡೆಗೆ ಬೆರಳೆಣಿಕೆಯ ದಿನಗಳಷ್ಟೇ ಉಳಿದಿದೆ. ಏಪ್ರಿಲ್ 30ರಂದು ಸಿನಿಮಾ ಬಿಡುಗಡೆ ಇರೋದ್ರಿಂದ ಚಿತ್ರತಂಡ ಭರದ ಸಿದ್ಧತೆ ನಡೆಸುತ್ತಿದೆ. ಈ ಮಧ್ಯೆ ಸಿನಿಮಾ ಬಿಡುಗಡೆಗೂ ಮುನ್ನ ಪ್ರೀ ರಿಲೀಸ್ ಈವೆಂಟ್ ಅದ್ದೂರಿಯಾಗಿ ಮಾಡಬೇಕು ಅನ್ನೋದು ಚಿತ್ರತಂಡದ ಆಸೆಯಾಗಿದೆ. ಈಗಾಗಲೇ ಈ ಕುರಿತು ಚರ್ಚೆಗಳು ನಡೀತಿದ್ದು ಯಾವ ಜಿಲ್ಲೆಯಲ್ಲಿ ಸಮಾರಂಭ ನಡೆಸಬೇಕು ಅನ್ನೋದು ಫೈನಲ್ ಆಗಬೇಕಿದೆ. ಮೂಲಗಳ ಪ್ರಕಾರ ಹುಬ್ಬಳ್ಳಿ, ಧಾರವಾಡ ಅಥವಾ ಮೈಸೂರಿನಲ್ಲಿ ಈವೆಂಟ್ ನಡೆಯೋ ಸಾಧ್ಯತೆ ಇದೆ. ಡಾರ್ಲಿಂಗ್ ಪ್ರಭಾಸ್, ಸಂದೀಪ್ ರೆಡ್ಡಿ, ವಾಂಗಾ ಕಾಂಬಿನೇಷನ್ನ ಸ್ಪಿರಿಟ್ ಸಿನಿಮಾದ ಚಿತ್ರೀಕರಣ ಇನ್ನೂ ಆರಂಭವಾಗಿಲ್ಲ. ಅದಾಗಲೇ ಸಿನಿಮಾ ಬಿಸಿನೆಸ್ ದೊಡ್ಡ ಮಟ್ಟದ ಓಪನಿಂಗ್ ಸಿಕ್ಕಿದೆ. ತೆಲುಗು ಥಿಯೇಟ್ರಿಕಲ್ ರೈಟ್ಸ್ ಅನ್ನು ಮೈತ್ರಿ ಮೂವಿ ಮೇಕರ್ಸ್ ಮತ್ತು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ತಮ್ಮದಾಗಿಸಿಕೊಂಡಿದೆ. ಸದ್ಯಕ್ಕೆ ಸ್ಪಿರಿಟ್ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಜೋರಾಗಿ ನಡೀತಿದ್ದು, ಕಲ್ಕಿ 2 ಫೌಜಿ ಸಿನಿಮಾಗಳ ಶೂಟಿಂಗ್ ಮುಗಿತಿದ್ದಂತೆ ಸ್ಪಿರಿಟ್ ಚಿತ್ರೀಕರಣ ಶುರುವಾಗಲಿದೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾದ ಪೈರಸಿ ದೊಡ್ಡ ಮಟ್ಟದಲ್ಲಿ ನಡೆದಿದ್ದು, ಇದರಿಂದ ಥಿಯೇಟರ್ನಲ್ಲಿ ಸಿನಿಮಾ ಬಿಡುಗಡೆ ಆಗೋದು ಕಷ್ಟ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೀಗ ತಮಿಳುನಾಡಿನ ಥಿಯೇಟರ್ ಅಸೋಸಿಯೇಷನ್ ಅಧ್ಯಕ್ಷರು ಈ ವಿಚಾರವಾಗಿ ಮಾತನಾಡಿದ್ದು, ಜನನಾಯಕನ್ ಸಿನಿಮಾಗೆ ಸೆನ್ಸರ್ ಸಿಕ್ಕ ಕೂಡಲೇ ಗ್ಯಾರಂಟಿ ಜನನಾಯಕನ್ ಥಿಯೇಟರ್ನಲ್ಲಿ ರಿಲೀಸ್ ಆಗಲಿದೆ. ಬೇಸ್ಟ್ ಲಿಯೋ ಸಿನಿಮಾಗಳಂತೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆಗೆ ಪ್ಲಾನ್ ಮಾಡಲಾಗಿತ್ತು. ಆದ್ರೀಗ ಪೈರಸಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ಓಪನಿಂಗ್ ಸಿಗೋದು ಕಷ್ಟ ಆಗಬಹುದು ಅಂತ ತಿಳಿಸಿದ್ದಾರೆ. ಜಪಾನ್ನ ಕಾಕುಶಿಮಾದಲ್ಲಿ ಸಕುರಾಜಿಮಾ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಸುಮಾರು 3000 ಮೀಟರ್ಗಿಂತಲೂ ಹೆಚ್ಚು ಎತ್ತರಕ್ಕೆ ದಟ್ಟ ಹೊಗೆ ಆವರಿಸಿದ್ದು, ಸ್ಥಳೀಯರಲ್ಲಿ ಭಾರೀ ಆತಂಕ ಉಂಟು ಮಾಡಿದೆ. ಮತ್ತಷ್ಟು ಜ್ವಾಲಾಮುಖಿ ಸ್ಫೋಟಿಸುವ ಸಾಧ್ಯತೆ ಇದ್ದು, ಜನರು ಪರ್ವತಗಳತ್ತ ತೆರಳದಂತೆ ಅಲ್ಲಿನ ಸರ್ಕಾರ ಆದೇಶ ಹೊರಡಿಸಿ ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ ಮುಕ್ಕಂದೂರು ಗ್ರಾಮದಲ್ಲಿ ಆಸ್ಪತ್ರೆಗೆ ಹೋಗುವುದಾಗಿ ಮನೆಯಿಂದ ಹೊರಟ ಮಹಿಳೆಯೊಬ್ಬಳು ಪರಪುರುಷನ ಜೊತೆ ಕಾರಿನಲ್ಲಿಯೇ ತಾಳಿ ಕಟ್ಟಿಸಿಕೊಂಡು ಪರಾರಿಯಾಗಿದ್ದಾಳೆ. ಈ ಹಿಂದೆ ಒಮ್ಮೆ ಮನೆ ಬಿಟ್ಟು ಹೋಗಿದ್ದ ಪತ್ನಿಯನ್ನು ಪತಿ ಬುದ್ಧಿ ಹೇಳಿ ವಾಪಸ್ ಕರೆತಂದಿದ್ದರು. ಆದರೆ ಈಗ ಪತಿ ಮತ್ತು ಮಗುವನ್ನು ಬಿಟ್ಟು ಆಕೆ ಪ್ರಿಯಕರನ ಜೊತೆ ಹೋಗಿದ್ದಾಳೆ. ಪತಿಯ ದೂರಿನ ಮೇರೆಗೆ ಪೊಲೀಸರು ಮೊಬೈಲ್ ಟ್ರ್ಯಾಕಿಂಗ್ ಮೂಲಕ ಮಹಿಳೆಯನ್ನು ಪತ್ತೆ ಹಚ್ಚಿದ್ದು, ಪತಿಯ ಕಿರುಕುಳದ ಕುರಿತ ಪ್ರಶ್ನೆಗಳಿಗೆ ಆಕೆ ಮೌನಕ್ಕೆ ಶರಣಾಗಿದ್ದಾಳೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗ್ರಾಮದಲ್ಲಿ ಈ ಹಿಂದೆ ಬಾಲಕಿಯನ್ನು ಮದುವೆ ಮಾಡಲು ಮುಂದಾಗಿದ್ದ ಕುಟುಂಬಸ್ಥರಿಗೆ ತಹಶೀಲ್ದಾರ್ ಮಮತಾ ಎಂಬುವವರು ಬುದ್ಧಿವಾದ ಹೇಳಿ ತಡೆದಿದ್ದರು. ಸದ್ಯ ಇದೇ ಬಾಲಕಿ ಪಿಯುಸಿ ಟಾಪರ್ ಆಗಿದ್ದಾಳೆ. 600 ಅಂಕಗಳಿಗೆ 510 ಅಂಕಗಳನ್ನು ತೆಗೆದು ಹಾಸ್ಟೆಲ್ನಲ್ಲಿ ಟಾಪರ್ ಆಗಿದ್ದಾಳೆ. ಅಕ್ಕಪಕ್ಕದ ಮನೆಯ 2 ಬೆಕ್ಕುಗಳ ಪ್ರೇಮ ಪುರಾಣ ಈಗ ಪೊಲೀಸ್ ಮೆಟ್ಟಿಲೇರಿದೆ. ಗಂಡು ಬೆಕ್ಕಿನ ಸಂಪರ್ಕದಿಂದಾಗಿ ಹೆಣ್ಣು ಬೆಕ್ಕು 4 ಮರಿಗಳಿಗೆ ಜನ್ಮ ನೀಡಿದ್ದು, ಇದರಿಂದ ಆಕ್ರೋಶಗೊಂಡ ಹೆಣ್ಣು ಬೆಕ್ಕಿನ ಮಾಲಕಿ ಗಂಡು ಬೆಕ್ಕಿನ ಮನೆಯವರೊಂದಿಗೆ ಬೀದಿಯಲ್ಲಿ ಜಗಳ ಮಾಡಿದ್ದಾರೆ. ಒಂದು ಮರಿಯನ್ನು ತಂದು ಅವರ ಮನೆಯ ಮುಂದೆ ಬಿಸಾಡಿ ಕಿತ್ತಾಟ ನಡೆಸಿದರಿಂದ ಸ್ಥಳಕ್ಕೆ ಬಂದ ಶೇಷಾದ್ರಿಪುರಂ ಪೊಲೀಸರು ಜಗಳ ಬಿಡಿಸಿದ್ದಾರೆ. ಜನಪ್ರಿಯ ತೆಲುಗು ಗಾಯಕಿ ಮಂಗ್ಲಿ ಹಾಗೂ ಅವರ ಸಹೋದರ ಸೇರಿ ಹಲವರ ಮೇಲೆ 10 ಕೋಟಿ ವಂಚನೆಯ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತೆಲಂಗಾಣದ ಪಂಜಗುಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮಾರು 100 ಜನರಿಗೆ ಸಿನಿಮಾದ ಬಗ್ಗೆ ಹೆಚ್ಚಿನ ಆದಾಯ ಭರವಸೆ ನೀಡಿ ಹಣ ಹೂಡಿಕೆ ಮಾಡಲು ಮನವೊಲಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಹೂಡಿಕೆ ಮಾಡಿದ ಹಣ ಮರುಪಾವತಿಯಾಗದ ಕಾರಣ ಪ್ರಕರಣ ದಾಖಲಿಸಿರುವುದಾಗಿ ಹೂಡಿಕೆದಾರರ ಪರ ವಕೀಲ ಸುಬ್ಬಾರಾವ್ ತಿಳಿಸಿದ್ದಾರೆ. ಇನ್ನು ಈ ಆರೋಪವನ್ನ ಗಾಯಕಿ ಮಂಗ್ಲಿ ತಳ್ಳಿ ಹಾಕಿದ್ದು, ಪ್ರತಿ ದೂರನ್ನು ದಾಖಲಿಸಿದ್ದಾರೆ. ಇದೇ ಏಪ್ರಿಲ್ 15ರಂದು ಮಂಡ್ಯದ ಆದಿಚುಂಚನಗಿರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಈ ಸಂಬಂಧ ಇಂದು ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿ ಕೆಲ ಮಾಹಿತಿ ನೀಡಿದ್ರು. ಏಪ್ರಿಲ್ 15ರಂದು ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ಅಂದು ಮಧ್ಯಾಹ್ನ 12:30ರವರೆಗೂ ಮಾತ್ರ ಶ್ರೀ ಕ್ಷೇತ್ರ ಭಕ್ತರಿಗೆ ನಿರ್ಬಂಧವಿರಲಿದೆ ಅಂತಾನೂ ಮಾಹಿತಿ ನೀಡಿದ್ದಾರೆ.
ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹಾರ್ಮುಜ್ ಸಂಚಾರ ಮುಕ್ತಗೊಳಿಸಿಯೇ ತೀರುತ್ತೇನೆ ಎಂದು ಶಪಥ ತೊಟ್ಟಿದ್ದಾರೆ. ಸಮುದ್ರದಲ್ಲಿ ಇರಾನ್ ಬಾಂಬ್ ಇಟ್ಟಿರೋದು ಕೇವಲ ಭೀತಿ ಮಾತ್ರ. ಯಾರೂ ಇರಾನ್ಗೆ ಟೋಲ್ ನೀಡುವಂತಿಲ್ಲ. ನೀಡಿದ್ರೆ ಟಾರ್ಗೆಟ್ ಮಾಡ್ತೇವೆ. ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದ್ರೆ ಸೀದಾ ನರಕ ದರ್ಶನ ಮಾಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ.